ಎವ್ರಿವನ್. ಸೊ ನಮ್ಮ ತಂಗಿ ಮೆಚೂರ್ ಆಗಿದ್ಲು. ಅದಕ್ಕೆ ಒನ್ ಡೇ ಬಿಫೋರ್ ಲಕ್ಕಿಲಿ ನಾನು ಅಂತ ವ್ಲಾಗ್ ಮಾಡ್ತಾ ಇದ್ದೆ. ಸೊ ಆ ವ್ಲಾಗ್ ಹೇಗಿತ್ತು ಅಂತ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತು ಫಸ್ಟು ನಮ್ಮಮ್ಮ ಅವತ್ತು ನನಗೆ ತಾಳಿ ಪೋಣಿಸ್ಕೊಡು ಅಂತ ಕೇಳಿದ್ರು. ಹಾಗಾಗಿ ನಾನು ತಾಳಿ ಪೋಣಿಸೋಣ ಅಂತ ಅಂದ್ಬಿಟ್ಟು ಈ ಥರ ಯೂನಿಕ್ ಡಿಸೈನಲ್ಲಿ ತಾಳಿ ಪೋಣಿಸಿ ಕೊಟ್ಟಾಯಿತು. ಅದಾದಮೇಲೆ ನಮಗೆ ಮೂವಿ ನೋಡೋಣ ಅಂತ ಅನಿಸ್ತು. ಹಾಗಾಗಿ ನಾವು ಲವ್ ಮಾಕ್ಟೇಲ್ ಮೂವಿ ಇತ್ತು ಆವಾಗ. ಹಾಗಾಗಿ ನಾವು ಮೂವಿಗೆ ನೋಡೋಣ ಅಂತ ಹೋಗಿದ್ವಿ. ಬಟ್ ನಾವು ಸ್ವಲ್ಪ ಬೇಗನೆ ಹೋಗಿಬಿಟ್ಟಿದ್ವಿ. ಹಾಗಾಗಿ ಅಲ್ಲಿ ಕುತ್ಕೊಂಡು ಏನು ಟೈಮ್ ಪಾಸ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಮೊದಲೇ ತೋರಿಸಿರ್ತಾರೆ 12 ಜ್ಯೋತಿರ್ಲಿಂಗ ಇತ್ತಲ್ವ. ಸೊ ಅಲ್ಲಿಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಮಾವಿನಕಾಯಿಗೆ ಬಳ್ಗೊಟ್ಟಿದ್ದು ನೋಡ್ಕೊಂಡು ಹಾಗೆ ಬಂದ್ವಿ. ಆಮೇಲೆ ಲವ್ ಮಾಕ್ಟೇಲ್ ಮೂವಿ ನೋಡೋಕೆ ಹೋಗಿದ್ವಿ. ಸೊ ಇಲ್ಲಿ ಸರ್ಪ್ರೈಸಿಂಗ್ ಏನಪ್ಪ ಅಂತಂದರೆ ನಮ್ಮಪ್ಪ ನಮಗೆ ಗೊತ್ತಿಲ್ಲದಂಗೆ ಇನ್ನೂ ಒಂದು ಪ್ಲ್ಯಾನ್ ಮಾಡಿದರು. ನಾವು ಮೂವಿ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆಮೇಲೆ ನೋಡಿದ್ರೆ ನಮ್ಮಪ್ಪ ಆಲ್ ಆಫ್ ದ ಸಡನ್ ವಿವಿಪುರಂ ಫುಡ್ ಸ್ಟ್ರೀಟಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ನಾವು ಒಂದಿನವೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ವಿವಿಪುರಂ ಫುಡ್ ಸ್ಟ್ರೀಟಿಗೆ ಬಂದಿದ್ದೆ. ಹಾಗಾಗಿ ನಂಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಹೇಗೆಲ್ಲ ಇರುತ್ತೆ ಡಿಶಸ್ಸು ಅಂತ. ಸೊ ನಾವು ಫಸ್ಟು ತೊಗೊಂಡಿದ್ದೆ ವುಡ್ ಫೈರ್ ಪಿಜ್ಜಾ ಮತ್ತು ಮೋಮೋಸು. ಎರಡೂ ಸಖತ್ತಾಗಿತ್ತು. ಪಿಜ್ಜಾ ಮತ್ತು ಸಖತ್ತಂದರೆ ತುಂಬ ಇಷ್ಟ ಆಯಿತು ನಮಗೆ. ನೆಕ್ಸ್ಟು ಇದು ನಮ್ಮ ಅಪ್ಪಂಗೆ ಫೇವ್ರೇಟ್ ಆಗಿಬಿಡ್ತು ಈ ಡಿಶ್ಶು, ತಂದೂರಿ ಮಶ್ರೂಮ್ ಮತ್ತು ಪನ್ನೀರು. ನಾವು ಇದನ್ನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮಮ್ಮ ಪೇಣಿ ತೊಗೊಂಡ್ರು. ಸೊ ಆಮೇಲೆ ಆ ಸ್ವೀಟ್ ತಿಂದಮೇಲೆ ನಾನು ಸ್ವಲ್ಪ ಬನ್ ಥರ ತೊಗೊಂಡಿದ್ದೆ. ಇದೊಂದು ಸ್ವಲ್ಪ ಓಕೆ ಆಗೇ ಇತ್ತು. ನೆಕ್ಸ್ಟ್ ದೋಸೆ. ದಿಸ್ ಇಸ್ ನಾಟ್ ನಾರ್ಮಲ್ ದೋಸೆ, ಇದ್ರ ದೋಸೆ ಹೆಸರುಬೇಳೆ ದೋಸೆ ಆಗಿತ್ತು. ಆಮೇಲೆ ಹುಡುಗಿರು ಹೋಗಿದ್ದೀವಿ, ಒಂದು ಪಾನಿಪುರಿ ಇಲ್ಲ ಅಂದರೆ ಹೇಗೆ, ಹಾಗಾಗಿ ನಾವು ಪಾನಿಪುರಿ ತಿನ್ಕೊಂಡಿದ್ವಿ. ಆಮೇಲೆ ಇದು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಶವರ್ಮಾನ. ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇವತ್ತಿನ ಡೇನ ಒಂದು ಟ್ವಿಸ್ಟರ್ ಮತ್ತು ವಾಫಲ್ ಜೊತೆಗೆ ಕಂಪ್ಲೀಟ್ ಮಾಡಿದ್ವಿ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.